ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಹಾಕ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ತಿರುಪತಿದು ಫ್ಯಾಮಿಲಿ ಟ್ರಿಪ್ ವ್ಲಾಗ್ ಹಾಕಿದ್ದೆ. ಅದೇ ಥರ ಇದು ಕೂಡ ಫ್ಯಾಮಿಲಿ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಇದು ನಾವು ಹೋಗಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಫೇಮಸ್ ಜಾಗ. ಇದನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಇಟ್ ವಾಸ್ ಮೊದಲೇ ಏನು ಪ್ಲ್ಯಾನ್ ಮಾಡ್ಕೊಂಡಾಗಿರಲಿಲ್ಲ. ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ, ಒಟ್ಟಿಗೆ ಇರೋದ್ರಿಂದ ಸಡನ್ನಾಗಿ ಎಲ್ಲಿಗಾದ್ರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು, ಹೋಗದೇ ಇರೋ ಜಾಗ, ನೋಡದೇ ಇರೋ ಜಾಗ ಯಾವುದಿದೆ ಅಂತ ನಾವು ಯೋಚನೆ ಮಾಡಿ, ಫ್ಯಾಮ್ಲಿಲಿ ಕೆಲವೊಬ್ರು ನೋಡಿದ್ರು, ಬಟ್ ನಾನು ನೋಡಿರಲಿಲ್ಲ ಅಂತ ಹೇಳಿ ಅತ್ತೆ ಅವರೆಲ್ಲ ಡಿಸೈಡ್ ಮಾಡಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ, ಸಡನ್ನಾಗಿ ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಗಾಡಿ ಬುಕ್ ಮಾಡ್ಕೊಂಡ್ವಿ. ಎಲ್ಲರೂ ರೆಡಿ ಆಗೋಷ್ಟರಲ್ಲಿ ಗಾಡಿ ಬಂದುಬಿಡ್ತು ಮಾರ್ನಿಂಗ್ 9 o'clock ಅಷ್ಟರಲ್ಲಿ. ಅಂಜನಾದ್ರಿ ಬೆಟ್ಟ ಏನಿದೆ ತುಂಬ ಫೇಮಸ್ಸು. ಅಂಜನಾದ್ರಿ ಬೆಟ್ಟ ಬಂದುಬಿಟ್ಟು ಆಂಜನೇಯನ ಜನ್ಮಸ್ಥಳ ಇದು. ನಾವು ಅದೊಂದಕ್ಕೆ ಹೋಗಿಲ್ಲ, ನಾವು ಮಲ್ಟಿಪಲ್ ಪ್ಲೇಸ್ನ ಕವರ್ ಮಾಡಿದ್ದೀವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಮುಂದೆ ಏನೇನು ಹತ್ರ ಪ್ಲೇಸ್ಗಳಿದ್ದಾವೆ ಅದೆಲ್ಲ ಪ್ಲೇಸ್ಗೂ ಹೋಗಿದ್ದೀವಿ. ಅದನ್ನು ನೀವು ಕಮ್ಮಿಂಗ್ ಬ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ ಒಂದೊಂದಾಗಿ. ಇವಾಗ ಗಾಡಿ ಬಂದಾಯಿತು. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಗಾಡಿ ಹತ್ತುತ್ತಾ ಇದ್ದೀವಿ. ಫಸ್ಟ್ ಶ್ರೇಯಾಂಶ್ ಫುಲ್ ಎಕ್ಸೈಟ್ ಆಗಿದ್ದ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಅವನಿಗೆ ಟ್ರಿಪ್ ಹೋಗೋದು ತುಂಬ ಇಷ್ಟ, ಸ್ಪೆಷಲಿ ಫ್ಯಾಮಿಲಿ ಜೊತೆ ಹೋದರೆ ಅವ್ನಿಗೆ ಇನ್ನೂ ಇಷ್ಟ. ಸೊ ಫುಲ್ ಎಕ್ಸೈಟೆಡ್ ಆಗಿ ಫಸ್ಟ್ ಅವನೇ ಗಾಡಿ ಹತ್ತಿದ್ದು. ಸೊ ಒಬ್ಬೊಬ್ಬರಾಗಿ ಗಾಡಿ ಹತ್ತುತ್ತಾ ಹೋಗ್ತೀವಿ. ಸೊ ನಾವು ಲಂಚ್ಗೆ ಅಂತ ಚಿತ್ರಾನ್ನನೂ ಮಾಡ್ಕೊಂಡು ಹೋಗಿದ್ವಿ. ಒಂದೊಂದಾಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಒಬ್ಬೊಬ್ಬರಾಗಿ ಹತ್ತಾ ಇದ್ವಿ. ಫ್ಯಾಮಿಲಿ ಟ್ರಿಪ್ಪು ವರ್ಷಕ್ಕೆ ಒಂದು ಸರಿನಾದರೂ ಚಿಕ್ಕ ಪ್ಲೇಸ್ಗಾದ್ರೂ ಪರವಾಗಿಲ್ಲ ಹೋಗ್ತಾ ಇರ್ತೀವಿ, ಊರಿಗೆ ಹೋದಾಗ ಒಂದೊಂದು ಸರಿ. ಸೊ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು. ಈ ಟ್ರಿಪ್ಪಲ್ಲೂ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗೋಕ್ಕಾಗಿಲ್ಲ. ಕೆಲವೊಬ್ರು ಮಿಸ್ಸಿಂಗ್ ಇದ್ದಾರೆ, ಕೆಲವೊಬ್ರು ಜಾಬ್ಗೆ ಹೋಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಸೊ ಹಾಗಾಗಿ ಎಷ್ಟು ಜನ ಇದ್ವಿ ಮನೇಲಿ ಅಷ್ಟು ಜನ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಅಪ್ಪ, ಅಮ್ಮ, ಅತ್ತಿಗೆ ಕೂಡ ನನ್ನ ಮಾತಾಡ್ಸೋದಕ್ಕೆ, ಗುಂಡನ್ನು ಮಾತಾಡ್ಸೋದಕ್ಕೆ ಅಂತ ಬಂದಿದ್ರು. ಅವ್ರನ್ನೂ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ನಾವು. ಸೊ ಇದರಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಕಂಪ್ಲೀಟ್ ಫ್ಯಾಮಿಲಿ ಅಲ್ಲ, ಇನ್ನೂ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ. ಸೊ ಇದು 2 hours ಜರ್ನಿ ಇತ್ತು ನಮ್ಮ ಊರಿಂದ ಹೋಗೋದಕ್ಕೆ. ಸೊ ಅರೌಂಡ್ 89 to 90 ಕಿಲೋಮೀಟರ್ಸ್ ಅಂತಲೇ ಹೇಳ್ಬೋದು. 2 hours ಜರ್ನಿ. ಶ್ರೇಯಾಂಶ್ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಮ್ಯೂಸಿಕ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಮಾಡಿಕೊಂಡು, ಎಲ್ಲರ ಜೊತೆ ಆಟ ಆಡಿಕೊಂಡು, ಒಂದು ಸ್ವಲ್ಪ ಮಲ್ಕೊಂಡು. ಸೊ ಹಾಗೇ ಟ್ರಾವೆಲ್ ಹೋಗಿರೋದೇ ಗೊತ್ತಾಗಲಿಲ್ಲ. ನಾವು ಆಲ್ಮೋಸ್ಟ್ ರೀಚ್ ಆಗೇ ಬಿಟ್ವಿ. ಸೊ ರೀಚ್ ಆದಾಗ ಹಿ ವಾಸ್ ಸೋ ಹ್ಯಾಪಿ. ನಾವು ಮತ್ತೆ ಎಲ್ಲೋ ಬಂದಿದ್ದೀವಿ, ಯಾವುದೋ ಟ್ರಿಪ್ ಪ್ಲೇಸಿಗೆ ಬಂದಿದ್ದೀವಿ ಅಂತ ಫುಲ್ ಹ್ಯಾಪಿಯಾಗಿದ್ದ ಅವನು. ಫೈನಲಿ ನಾವು ಅಂಜನಾದ್ರಿಗೆ ರೀಚ್ ಆದ್ವಿ ಆಫ್ಟರ್ 2 hours ಆಫ್ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಆದಮೇಲೆ ಅಲ್ಲಿ ಎಂಟ್ರಿ ಆದ ಕೂಡಲೇ ನನಗೆ ನೆಲ್ಲಿಕಾಯಿ ಕಾಣಿಸ್ತು. ನನಗೆ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ. ಫಸ್ಟ್ ಹೋದ ಕೂಡಲೇ ನಾನು ನೆಲ್ಲಿಕಾಯಿ ಬೈ ಮಾಡಿ ತಿನ್ಕೊಂಡು ಹೋಗ್ತಾ ಇದ್ದೆ. ಇದು ಎಂಟ್ರೆನ್ಸು ಅಂಜನಾದ್ರಿ ಬೆಟ್ಟಕ್ಕೆ, ಮೇನ್ ಎಂಟ್ರೆನ್ಸ್ ಇದು. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಇದೆ ನೋಡಿ ಇದು. ಸೊ ಇದು ಮೇನ್ ಹನುಮ ಹುಟ್ಟಿದ ಸ್ಥಳ ಅಂತ ಹೇಳ್ತಾರೆ ಹಿಸ್ಟ್ರಿಯಲ್ಲಿ. ನಿಮಗೆ ಇಲ್ಲೇನೆ ಆಚೆಗಡೆ ಕಾಲು, ಕೈ, ಮುಖ ತೊಳೆಯೋದಕ್ಕೆ ನೀರು ಫೆಸಿಲಿಟಿ ಕೂಡ ಇದೆ, ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ನೀವು ಆರಾಮಾಗಿ ಫ್ರೆಶ್ ಅಪ್ ಆಗಿಯೇ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಬೆಟ್ಟದಲ್ಲಿ ಏನಂದರೆ ಸ್ಟೆಪ್ಸ್ ಇದೆ, ನಿಮಗೆ ಸ್ಟೆಪ್ಸ್ ಕೂಡ ಇದೆ, ಒಂದು ಸ್ವಲ್ಪ ದಾರಿ ಕೂಡ ಇದೆ. ಟೋಟಲ್ 550ರಿಂದ 600 ಸ್ಟೆಪ್ಸ್ಗಳಿದೆ. ಅದು ಫುಲ್ ಕಲ್ಲಲ್ಲಿ ಕೆತ್ತಿರುವಂಥ ಮೆಟ್ಟಿಲುಗಳೇ ಇರೋದು. ಸೊ ಫುಲ್ ಬೆಟ್ಟ ಇರೋದ್ರಿಂದ ಫುಲ್ ಕಲ್ಲಲ್ಲೇ ಕೆತ್ತಿದ್ದಾರೆ ಹಾಗೇನೆ. ಇದು ಈ ಥರ ಕೆಳಗಡೆ ನಿಮಗೆ ಈ ಥರ ಕಾಣಿಸೋದು. ಬೆಟ್ಟ ಹತ್ತಿದ ಮೇಲೆ ಹೇಗಿರುತ್ತೆ ವ್ಯೂ ಅಂತ ಬೆಟ್ಟ ಹತ್ತಿದ ಮೇಲೆ ನಾವು ನೋಡೋಣ. ಇದು ಹಂಪೆಯ ಸಮೀಪ ಇರುವಂಥ ಬೆಟ್ಟ ಇದು. ಇದರಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವಂಥ ಬೆಟ್ಟ ಇದು. ನಾನು ಮೇಲೆ ಹತ್ತಿದಾಗ ನಿಮಗೆ ಆ ನದಿ ಕೂಡ ತೋರಿಸ್ತೀನಿ. ಮೇಲೆಯಿಂದ ನೀವು ನದಿ ಕೂಡ ನೋಡ್ಬೋದು, ಹಂಪೆ ಕೂಡ ನೋಡ್ಬೋದು. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ಬಿಗಿನಿಂಗ್ ಆಫ್ ದ ಸ್ಟೆಪ್ಸ್ ಇವಾಗ ಹತ್ತುತ್ತಾ ಇದ್ದೀವಿ ಒಬ್ಬೊಬ್ಬರಾಗಿ. ಸೊ ಹತ್ತೋದಕ್ಕೆ ಸಮ್ಮರಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಸೆಕೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇರೋದ್ರಿಂದ ಫುಲ್ ಸೆಕೆ ಹತ್ತೋದಕ್ಕೆ ಫುಲ್ ಸ್ವೆಟ್ ಆಗ್ತಾ ಇದ್ವಿ. ಬಟ್ ನಮ್ಮ ಅತ್ತೆದಿರು 3 ಜನ ಏನಿದ್ದಾರಲ್ಲ, ಅವರು ಕಂಪ್ಲೀಟಾಗಿ ನಮಗಿಂತ ಫಸ್ಟ್ ಟಾಪಲ್ಲಿ ಹೋಗಿ ನಿಂತ್ಕೊಂಡಿದ್ರು. ನಾವು ಹಿಂದೆಯಿಂದ ಸ್ಲೋ ಆಗಿ ಹೋಗ್ತಾ ಇದ್ವಿ, ಆಟ ಆಡಿಕೊಂಡು, ತಿನ್ಕೊಂಡು, ಮಗನ ಜೊತೆ ಆಟ ಆಡಿಕೊಂಡು, ಎಲ್ಲರೂ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಬೆಟ್ಟನ ಹತ್ತುತ್ತಾ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಗ್ರೀನ್ರಿ ಇದೆ, ಸುತ್ತಲೂ ತುಂಬ ಗಿಡಗಳು, ನದಿ ನೋಡೋದಕ್ಕೆ, ಹಂಪಿ ಎಲ್ಲ ನೋಡೋದಕ್ಕೆ ಒಳ್ಳೆ ವ್ಯೂ ಇದೆ. ಮಳೆಗಾಲದಲ್ಲಿ ಹೋದ್ರಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಮಂಗಳೂರು ಸೈಡ್ ಏನು ನಿಮಗೆ ವ್ಯೂ ಸಿಗುತ್ತಲ್ಲ, ಸೇಮ್ ಆ ಥರನೇ ನಿಮಗೆ ಫುಲ್ ಗ್ರೀನ್ರಿ, ಫುಲ್ಲು ಗಿಡಗಳು, ನದಿ, ಅದು ನೋಡೋದಕ್ಕೆ ಒಂದು ಚಂದ. ಮಳೆಗಾಲದಲ್ಲಿ ಹೋಗಿ, ಬೇಸಿಗೆಯಲ್ಲಿ ನಾನು ಸಜೆಸ್ಟ್ ಮಾಡಲ್ಲ, ಹೋಗಲೇಬಿಡಿ ಬೇಸಿಗೆಯಲ್ಲಿ, ಬಿಕಾಸ್ ಸ್ವೆಟ್ ಆಗ್ತೀರಾ, ಟಯರ್ಡ್ನೆಸ್ ಫೀಲ್ ಆಗುತ್ತೆ ನಿಮಗೆ. ಇಲ್ಲಿ ನದಿ ಕಾಣ್ತಾ ಇದೆಯಲ್ಲ, ಇದನ್ನೇ ನಾನು ಹೇಳಿದ್ದು ತುಂಗಭದ್ರಾ ನದಿ ಅಂತ. ಮೇಲೆ ಹೋದಾಗ ಇನ್ನೂ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ, ನದಿ ಪ್ಲಸ್ ಹಂಪಿ ಎರಡೂ ಕಾಣಿಸುತ್ತೆ. ನೋಡೋಣ ಬನ್ನಿ.
ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಹಳೆಯ ಕಾಲದಿಂದನೇ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಶಿಲ್ಪಿಗಳು, ಹಂಪಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಶಿಲ್ಪಿಗಳೆಲ್ಲ ಸೇರಿಬಿಟ್ಟು ಬೆಟ್ಟ ಹತ್ತೋದಕ್ಕೆ ಅಂತ ಮೆಟ್ಟಿಲುಗಳನ್ನು ತಯಾರಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಶಿಲ್ಪಿಗಳು, ಧರ್ಮಭಕ್ತರು ಏನೇನಿದ್ರು ಅವರೆಲ್ಲ ಸೇರಿಕೊಂಡು ಈ ನಿರ್ಮಾಣ ಮಾಡಿರೋದು ದಾರಿನ. ಈಗಿನ ಕಾಲದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹೇಗೆ ಅಂದರೆ ಕೈ ಹಿಡಿಯೋದಕ್ಕೆ ಐರನ್ ರೈಲಿಂಗು, ಕೈ ಹಿಡ್ಕೊಂಡು ಮೇಲೆ ಹತ್ತೋದಕ್ಕೆ, ಆಮೇಲೆ ಕೆಲವೊಂದು ಕಡೆ ವಿಶ್ರಾಂತಿ ಪಡೆಯೋದಕ್ಕೆ ಸ್ಥಳಗಳು, ಕೂರೋದಕ್ಕೆ ಜಾಗಗಳನ್ನು, ಇದನ್ನೆಲ್ಲ ಇವಾಗ ಇಂಪ್ಲಿಮೆಂಟ್ ಮಾಡಿರೋದು. ಮುಂಚೆ ಏನಿತ್ತು, ಬರೀ ಸ್ಟೆಪ್ಸು ಹತ್ಕೊಂಡು ಮೇಲೆ ಹೋಗ್ಬೇಕಷ್ಟೇ. ಎಲ್ಲೂ ವಿಶ್ರಾಂತಿ ಪಡೆಯೋದಕ್ಕಾಗಲಿ, ಏಜ್ ಆದವ್ರಿಗೆ ಕೈ ಹಿಡ್ಕೊಂಡು ಮೇಲೆ ಹತ್ತೋದಕ್ಕಾಗಲಿ ಇವೆಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಫೈನಲಿ ನಾವು ಮೇಲೆ ರೀಚ್ ಆದ್ವಿ. ಮಿನಿಮಮ್ 1 ಅವರ್ ಆದರೂ ತಗೊಳುತ್ತೆ ಮೇಲೆ ಹತ್ತೋದಕ್ಕೆ. ನಿಧಾನವಾಗಿ ಹತ್ತಿದ್ರೆ, ಫಾಸ್ಟಾಗಿ ಹತ್ತಿದ್ರೆ 30 to 40 ಮಿನಿಟ್ಸ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಮೇನ್ ಸ್ಥಳ. ನಾವು ಇಲ್ಲಿ ನಿಂತಿರೋದು, ಹಿಂದೆ ಕಾಣ್ತಿರೋದೇ ದೇವಸ್ಥಾನ. ಇಲ್ಲಿ ಆಚೆಗಡೆ ನೀವು ತೆಂಗಿನಕಾಯಿ ಹೊಡೆದ್ಬಿಟ್ಟು ಒಳಗಡೆ ಹೋಗಬೇಕು. ಇದರ ಇತಿಹಾಸ ಏನು ಅಂದರೆ, ಪುರಾಣದ ಪ್ರಕಾರ ಏನಿದೆ, ಅಂಜನಾ ದೇವಿ ಇಲ್ಲಿ ತಪಸ್ಸು ಮಾಡಿದಾಗ ಪವನ ದೇವರಿಂದ ಆಶೀರ್ವಾದವಾಗಿ ಹನುಮಂತನು ಜನ್ಮಿಸ್ತಾನೆ ಇಲ್ಲಿ. ಇದು ಇತಿಹಾಸದ ಪ್ರಕಾರ ಹೇಳುವಂಥದ್ದು. ಹಾಗಾಗಿ ಇದನ್ನು ಹನುಮನ ಜನ್ಮಸ್ಥಳವೆಂದು ಕರೆಯುತ್ತಾರೆ. ಈ ಬೆಟ್ಟದಿಂದ ಏನಿದೆಯಲ್ಲ, ಸೂರ್ಯ ಹುಟ್ಟೋದು ಮತ್ತು ಸೂರ್ಯ ಮುಳುಗೋ ದೃಶ್ಯ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಸೊ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಸಂಜೆ ಹೋಗೋದಕ್ಕೆ ಪ್ರಿಫರ್ ಮಾಡಿ, ಮಧ್ಯಾಹ್ನ ಹತ್ತಿದ್ರೆ ಈವ್ನಿಂಗ್ ಹೋಗೋ ಥರ. ನಾನು ಮುಂಚೆ ಹೇಳ್ದಂಗೆ ನೀವು ತೆಂಗಿನಕಾಯಿನ ಆಚೆ ಕಡೆನೇ ಹೊಡೆದ್ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ತೆಂಗಿನಕಾಯಿ ಆಚೆ ಹೊಡಿತಾ ಇರೋದು. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೌವ್ ಇಲ್ಲ. ಸೊ ಹೊರಗಡೆಯಿಂದ ನಾನು ಆದಷ್ಟು ಝೂಮ್ ಮಾಡಿ ನಿಮಗೆ ದೇವ್ರನ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೆ ಇರೋರು ಇಲ್ಲಿಂದಾನೇ ಆಶೀರ್ವಾದ ತಗೊಳ್ಳಿ ದೇವಸ್ಥಾನದ್ದು. ಅಲ್ಲಿ ಪ್ರಸಾದ ಸೇವನೆ ಇತ್ತು ಅವತ್ತು. ಸೊ ಯೂಶ್ವಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ದಿನ ಪ್ರಸಾದ ಸೇವನೆ ಇತ್ತು. ಅನ್ನ ಸಾರು, ಬಿಸಿ ಬಿಸಿಯಾಗಿ ಅನ್ನ ಸಾರು ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಪ್ರೀವಿಯಸ್ ಖಾಲಿಯಾಗಿರೋದ್ರಿಂದ ಇವಾಗ ಮಾಡ್ತಾಯಿದ್ರು ಫ್ರೆಶ್ ಆಗಿ. ಹಾಗಾಗಿ ಲೈನಲ್ಲಿ ನಿಂತ್ಕೊಂಡಿದ್ವಿ. ಕರೆಕ್ಟ್ 1 to 2 ಬಿಟ್ವೀನ್ ಹೋದರೆ ನಿಮಗೆ ಲಂಚ್. ನಾವು ಮನೆಯಿಂದ ಲಂಚ್ ತಂದಿದ್ವಿ, ಆ್ಯಕ್ಚುಲಿ ಚಿತ್ರಾನ್ನ ತಂದಿದ್ವಿ ಊಟ ಮಾಡಬೇಕು ಅಂತ. ಇಲ್ಲಿ ಪ್ರಸಾದ ಇರೋದ್ರಿಂದ ಇಲ್ಲೇ ಪ್ರಸಾದ ಸೇವನೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಎಲ್ರಿಗೂ ಗೊತ್ತು, ದೇವಸ್ಥಾನದಲ್ಲಿರೋ ಅನ್ನ ಸಾಂಬಾರು ಅದರಷ್ಟು ಟೇಸ್ಟ್ ಯಾವ ಅಡುಗೆನೂ ಕೊಡೋಲ್ಲ. ಹಾಗಾಗಿ ಅದನ್ನು ಮಿಸ್ ಮಾಡೋ ಸೀನೇ ಇಲ್ಲ. ಎಲ್ಲೋದ್ರೂ ಟೆಂಪಲಲ್ಲಿ ಅನ್ನ ಸಾರು ತಿನ್ಕೊಂಡೇ ಹೋಗೋಣ ಅಂತ ಎಲ್ಲರೂ ಅನ್ನ ಸಾರು ಕುತ್ಕೊಂಡು ಊಟ ಮಾಡ್ತಾ ಇರೋದು. ಶ್ರೇಯಾಂಶ್ ಎಲ್ಲರ ತಟ್ಟೆಲೂ ಒಂದೊಂದು ತುತ್ತು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಅವನ ಮೀಲ್ಸ್ನ. ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿಂದ ನೀವು ಹಂಪಿನ ನೋಡ್ಬೋದು ಅಂತ. ನನ್ನ ಮೊಬೈಲ್ನ ಝೂಮ್ ಮಾಡೋದಕ್ಕೆ ಟ್ರೈ ಮಾಡಿದೆ, ನಂದು ಇರೋದೇ ಇಷ್ಟು ಝೂಮ್. ಸೊ ಅಲ್ಲಿ ಕಾಣಿಸ್ತಾ ಇತ್ತು ಹಂಪಿನ, ನಾನು ಮೇಲಿಂದ ನೋಡ್ಬೋದು ಆರಾಮಾಗಿ. ಅಲ್ಲಿ ನದಿ ಕೂಡ ನೀವು ನೋಡ್ಬೋದು, ತುಂಗಭದ್ರಾ ನದಿ. ನಾನು ಹೇಳ್ದಂಗೆ ನದಿ ಪ್ಲಸ್ ಹಂಪಿ ಝೂಮ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಇನ್ನು ಮೇಲಿಂದ ಈ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ಸ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ಇದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ನಾವು ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇನ್ನೂ ಪ್ಲೇಸಸ್ ಕವರ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಜಾಸ್ತಿ ಹೊತ್ತು ಅಲ್ಲಿ ಸ್ಟೇ ಮಾಡಲಿಲ್ಲ. ಫೈನಲಿ ಅಂಜನಾದ್ರಿ ಬೆಟ್ಟಕ್ಕೆ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಸಾಂಗ್ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದ ಶ್ರೇಯಾಂಶು.
ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ವಿ ಹುಲಿಗೆಮ್ಮ ದೇವಸ್ಥಾನ ಅಂತ. ಇದು ಅಂಜನಾದ್ರಿ ಬೆಟ್ಟದಿಂದ ಸುಮಾರು 35-40 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವಾಲಯ ಎಲ್ಲಿದೆ ಅಂದರೆ ಕೊಪ್ಪಳ ಜಿಲ್ಲೆಯ ಹುನಗುಂದ ತಾಲೂಕು ಹಳಗುಂಡಿ ಅಥವಾ ಹುಳಿಗೆರೆ ಅಂತ ಕರೀತಾರೆ ಈ ಗ್ರಾಮದಲ್ಲಿ. ಇದರಲ್ಲಿರೋದು ಹುಲಿಗೆಮ್ಮ ದೇವಸ್ಥಾನ ಅಂತ. ಇದು ಸ್ತ್ರೀ ಶಕ್ತಿಯ ದೇವಸ್ಥಾನ, ದೇವಿ ದೇವಸ್ಥಾನ ಅಂತಾನೆ ಹೇಳ್ಬೋದು. ಹುಲಿಗೆಮ್ಮ ಎಂಬ ಹೆಸರು ಏನಿದೆಯಲ್ಲ ಅದರಲ್ಲೂ ಒಂದು ಅರ್ಥ ಇದೆ. ಹುಳಿ ಅಂದರೆ ಪಾಳು ಬಿದ್ದ ಪ್ರದೇಶ, ಬಳ್ಳಿಗಳು ಹಚ್ಚಿರುವ ಪ್ರದೇಶ, ಮತ್ತು ಅಮ್ಮ ಅಂದರೆ ತಾಯಿ ಎಂಬ ಶಬ್ದಗಳಿಂದ ಇದು ಬಂದಿರೋದು. ದೇವಿ ಈ ಹುಳಿ ಪ್ರದೇಶವನ್ನು ಪಾವನ ಮಾಡಿದ ತಾಯಿಯಾಗಿರೋದ್ರಿಂದ ಇದನ್ನು ಹುಲಿಗೆಮ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಸುಂದರವಾದ ನದಿ ಇದೆ. ಅಲ್ಲಿ ನೋಡ್ಬೋದು ಮೇಲೆ ಒಂದು ರೈಲ್ವೆ ಬ್ರಿಡ್ಜ್ ಇದೆ. ಈಗ ಒಂದು ಟ್ರೈನ್ ಕೂಡ ಹೋಗುತ್ತೆ. ನೋಡಿದ್ವಿ ಎಷ್ಟು ಸುಂದರವಾದ ವ್ಯೂ ಅಂತ ಹೇಳಿದ್ರೆ. ನದಿಯಲ್ಲಿ ಫುಲ್ ಬೇಸಿಗೆ ಆಗಿದ್ದರೂ ಕೂಡ ಅಲ್ಲಿ ನದಿಲಿ ಫುಲ್ ನೀರು ಹರಿತಾ ಇತ್ತು. ಮಳೆಗಾಲದಲ್ಲಾದರೆ ಅಲ್ಲಿ ಇರೋರೆಲ್ಲ ಜಾಗನ ಖಾಲಿ ಮಾಡಬೇಕಾಗುತ್ತಂತೆ, ಅಷ್ಟೊಂದು ನೀರು ಬಂದು ಪ್ರವಾಹ ವರ್ಷ ಪ್ರವಾಹ ಆಗುತ್ತೆ ಅಂತ ಅಲ್ಲಿದ್ದವರು ಹೇಳಿದ್ರು. ಈಗ ಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಸೊ ಈ ಸುಂದರವಾದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ತುಂಗಭದ್ರಾ ನದಿನೇ ಆಗಿರುತ್ತೆ. ಇಲ್ಲಿ ಪವಿತ್ರವಾದ ಸ್ನಾನ ಮಾಡ್ತಾರೆ. ಬಂದವರೆಲ್ಲ ದೇವಸ್ಥಾನಕ್ಕೆ ಬಂದವರು ಭಕ್ತರು ಇಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಆ ದೇವಿಯಮ್ಮ ಆಶೀರ್ವಾದ ತೊಗೊಂಡ್ಬಿಟ್ಟು ಹೋಗ್ತಾರೆ. ನಾವು ಬಟ್ಟೆ ಎಲ್ಲ ಕ್ಯಾರಿ ಮಾಡಿರಲಿಲ್ಲ, ಹಾಗಾಗಿ ಕೈಕಾಲು ವಾಶ್ ಮಾಡಿ ಮುಖ ತೊಳ್ಕೊಂಡು ದೇವಿ ದರ್ಶನ ಮಾಡೋದಕ್ಕೆ ಹೊರಟ್ವಿ. ನಾವಿವಾಗ ಮೇನ್ ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂದ್ಬಿಟ್ಟು ಮೇನ್ ದೇವಸ್ಥಾನ. ಇಷ್ಟೇ ಇರೋದು. ಇಲ್ಲೇ ಮುಂದೆ ಹೋದ್ರೇ ಹುಲಿಗೆಮ್ಮ ದೇವಿಯ ಮೂರ್ತಿ ಸಿಗುತ್ತೆ ನಿಮಗೆ. ಇಲ್ಲಿ ವರ್ಷಕ್ಕೆ ಒಂದ್ಸರಿ ಜಾತ್ರೆ ಆಗುತ್ತೆ. ಹುಲಿಗೆಮ್ಮ ಜಾತ್ರೆ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ ಇಲ್ಲೆಲ್ಲ. ಮತ್ತು ದೇವಿಯ ಶಕ್ತಿ ಕೂಡ ಹಾಗೆ ಇದೆ. ತುಂಬ ಜನ ಹರಕೆ ಹೊತ್ತು ಬರ್ತಾರೆ ಮಕ್ಕಳಾಗೋದಕ್ಕೆ, ಆರೋಗ್ಯ ಸಮಸ್ಯೆ ಇದ್ದಾಗ, ಕುಟುಂಬದ ಕಷ್ಟಗಳಿದ್ದಾಗ. ಸೊ ಇಲ್ಲಿ ತುಂಬ ಜನ ಹರಕೆ ಹೊತ್ತು ಜಾತ್ರೆ ಸಮಯದಲ್ಲಿ ಆ ಹರಕೆನ ತೀರಿಸ್ಬಿಟ್ಟು ಒಂದಿನ ಸ್ಟೇ ಮಾಡಿಬಿಟ್ಟು ಆರಾಮಾಗಿ ಜಾತ್ರೆನೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸರಿ. ಟೆಂಪಲಿನ ಮೇನ್ ಎಂಟ್ರೆನ್ಸಲ್ಲಿ ಏನಿದೆ ತುಂಬ ಓಪನ್ ಪ್ಲ್ಯಾಟ್ಫಾರ್ಮ್ ಬಿಟ್ಟಿದ್ದಾರೆ. ಬಂದವ್ರಿಗೆ ಆರಾಮಾಗಿ ಹಾಸಿಗೆ ದಿಂಬು ತೊಗೊಂಡು ಬಂದರೆ ಆರಾಮಾಗಿ ಅಲ್ಲಿ ಮಲ್ಕೋಬೋದು. ವಾಟರ್ ಫೆಸಿಲಿಟಿ ಇದೆ, ಎಲ್ಲ ವಾಶ್ರೂಮ್ ಫೆಸಿಲಿಟಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ನಾವು ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಚಿತ್ರಾನ್ನ ಲಂಚ್ಗೆ ತಂದಿದ್ವಿ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಗಾಡೀಲಿ ತಿಂತಾ ಇದ್ವಿ. ಹುಲಿಗೆಮ್ಮಲ್ಲಿ ಮಿರ್ಚಿ ಬಜ್ಜಿ ತೊಗೊಂಡಿದ್ವಿ, ಅದನ್ನು ಕೂಡ ಚಿತ್ರಾನ್ನದಲ್ಲಿ ನೆಂಚ್ಕೊಂಡು ತಿಂತಾ ಇದ್ವಿ. ನೆಕ್ಸ್ಟ್ ನಾವು ಹೋಗಿರೋ ಪ್ಲೇಸ್ ಬಂದುಬಿಟ್ಟು ಗಾಂಧಿನಗರ ಅಂತ. ಇದು ನಮ್ಮೂರ ಹತ್ರನೇ ಇರೋದು. ಈ ಪ್ಲೇಸ್ ಬಗ್ಗೆನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗಾಂಧಿನಗರ ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಸಿಂಧನೂರು ಹತ್ರ ಇರೋ ಒಂದು ಗ್ರಾಮ ಇದು. ಸಿಂಧನೂರಿಂದ ನಮಗೆ 5-8 ಕಿಲೋಮೀಟರ್ ಆಗ್ಬೋದು ಈ ಜಾಗಕ್ಕೆ ಹೋಗೋದು. ಇಲ್ಲೂ ಕೂಡ ತುಂಗಭದ್ರಾ ಕ್ಯಾನಲ್ ಇದೆ. ಆ ಕ್ಯಾನಲಿಂದಾನೇ ಸಪ್ಲೈ ಆಗುತ್ತೆ ವಾಟರ್ ಎಲ್ಲ ಹೊಲ ಗದ್ದೆಗಳಿಗೆ. ಇಲ್ಲಿ ಬೆಳೆಯೋ ಬೆಳೆಗಳೆಲ್ಲ ತುಂಗಭದ್ರಾ ನದಿ ನೀರಿಂದನೇ ಬೆಳೆಯೋದು. ಈ ಪ್ಲೇಸ್ ಬಂದ್ಬಿಟ್ಟು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನ, ರಾಮಲಿಂಗೇಶ್ವರ ಅಥವಾ ಶಿವಶಂಭು ಎಂದು ಇಲ್ಲಿ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಇತಿಹಾಸ ಬಂದ್ಬಿಟ್ಟು 30-40 ವರ್ಷದ ಹಿಂದೆನೇ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಮುಂಚೆ ಗ್ರಾಮಸ್ಥರು ಎಲ್ಲ ಸೇರಿ ಲಿಂಗ ಹೆಂಗೆ ಅಂದರೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಒಂದು ಶೆಡ್ನಲ್ಲಿಟ್ಟು ಪೂಜೆ ಮಾಡ್ತಿದ್ರು. ಅದಾದಮೇಲೆ ಕಾಲಕ್ರಮೇಣ ಗ್ರಾಮಸ್ಥರೆಲ್ಲ ಸಹಾಯದಿಂದ ಗರ್ಭಗುಡಿ ಮತ್ತು ಮಂಟಪ ಎಲ್ಲ ಮಾಡಿಬಿಟ್ಟು ದೊಡ್ಡದಾಗಿ ದೇವಸ್ಥಾನನ ನಿರ್ಮಿಸಿದ್ದಾರೆ ಇವಾಗ. ಗರ್ಭಗುಡಿಯಲ್ಲಿ ಇರುವ ಶಿವಲಿಂಗ ಬಂದ್ಬಿಟ್ಟು ಬೆಟ್ಟದ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಹಾಗೇನು ನಾನು ಅದನ್ನು ಮಾಡೋಕ್ಕಾಗಿಲ್ಲ. ಸುತ್ತಮುತ್ತ ಹಾಗೇನೆ ಕೆಲವೊಂದು ಎಲ್ಲ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಘವೇಂದ್ರ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ, ವೆಂಕಟರಮಣ, ಎಲ್ಲ ದೇವರುಗಳ ಮೂರ್ತಿನ ನೀವು ನೋಡ್ತಾ ಹೋಗ್ಬೋದು.
ಶಿವಲಿಂಗದ ಮುಂದೆ ಏನಿದೆ ಒಂದು ನಂದಿ ಇದೆ. ಅದು ತುಂಬಾ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಿಮ್ ಇಲ್ಲಿ ನಿಮ್ಗೆ 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಭೀಮಾಶಂಕರ್, ಕಾಶಿ ವಿಶ್ವನಾಥ, ತ್ರಯಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರಂ, ಹಾಗೆ ಕೊನೆಯದಾಗಿ ಗುಷ್ಮೇಶ್ವರ. ಜೀವನದಲ್ಲಿ ಒಂದು ಸರಿಯಾದರೂ 12 ಜ್ಯೋತಿರ್ಲಿಂಗಗಳಲ್ಲಿ ಕನಿಷ್ಠ ಒಂದಾದರೂ ವಿಸಿಟ್ ಮಾಡಬೇಕು, ಒಂದಾದರೂ ನೋಡಬೇಕು ಅಂತ ಹೇಳ್ತಾರೆ. ಅದನ್ನು ನೋಡಿದ್ರೆ ಒಂದು ಪುಣ್ಯಕರ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ ಪುರಾಣದ ಕಥೆ ಪ್ರಕಾರ. ನಾವು ಒಂದು ನೋಡಿಲ್ಲ, ಇನ್ನು ಫ್ಯೂಚರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸೊ ಯಾರ್ಯಾರಿಗಾಗುತ್ತೆ ಆದಷ್ಟು ಒಂದಾದರೂ ಜ್ಯೋತಿರ್ಲಿಂಗನ ನೋಡೋದಕ್ಕೆ ಟ್ರೈ ಮಾಡಿ. ಆಗದೇ ಇರೋರು ಈ ಗಾಂಧಿನಗರದಲ್ಲಿ ಬಂದುಬಿಟ್ಟು ಕಣ್ತುಂಬ ನೋಡ್ತಾರೆ 12 ಜ್ಯೋತಿರ್ಲಿಂಗಗಳನ್ನು. ಇಲ್ಲಿ ಶಿವರಾತ್ರಿ ಹಬ್ಬ ತುಂಬ ಜೋರಾಗಿ ನಡೆಯುತ್ತೆ. ಬಿಕಾಸ್ ಇದು ಕಂಪ್ಲೀಟ್ ಶಿವನ ದೇವಸ್ಥಾನ ಆಗಿರೋದ್ರಿಂದ ಶಿವರಾತ್ರಿ ಹಬ್ಬನ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಕೂಡ ಮಾಡಿದ್ದಾರೆ. ಇವನ್ ಒಂದು ಪಾರ್ಕ್ ಮಾಡಿದ್ದಾರೆ ಚಿಕ್ಕದಾಗಿ. ಶಾರ್ಟ್ ಟ್ರಿಪ್ ಬರ್ಬೋದು, ಒನ್ ಡೇ ಟ್ರಿಪ್ ಆ ಥರ ಮಾಡಿದ್ದಾರೆ. ನಾವು ಹೋಗಿರೋ ದಿನ ಏನಿತ್ತು ಅಲ್ಲಿ ಉತ್ಸವ ನಡೀತಿತ್ತು. ನಾವು ಉತ್ಸವದಲ್ಲಿ ಭಾಗಿಯಾಗಿದ್ವಿ ಎಲ್ರೂ. ಸೊ ಉತ್ಸವದನ್ನೆಲ್ಲ ಒಂದೆರಡು ಸುತ್ತು ಹಾಕಿಬಿಟ್ಟು ಉತ್ಸವನ ಎಂಜಾಯ್ ಮಾಡಿಬಿಟ್ಟು ನಾವೆಲ್ಲ ನೆಕ್ಸ್ಟ್ ಪಕ್ಕಕ್ಕೆ ಒಂದು ಶಿವಲಿಂಗ ದೇವಸ್ಥಾನ ಇದೆ, ಅಲ್ಲೂ ಹೋಗಿದ್ವಿ. ಸೊ ನಾವು ಇದೇ 3 ಪ್ಲೇಸನ್ನು ಕವರ್ ಮಾಡೋಕ್ಕಾಗಿದ್ದು ಒಂದು ದಿನದಲ್ಲಿ. ಅದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ, ಲೇಟಾಗಿ ಹೊರಟಿರೋದ್ರಿಂದ ಇಷ್ಟನ್ನೇ ಕವರ್ ಮಾಡೋಕ್ಕಾಗಿದ್ದು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ಕಂಟಿನ್ಯೂ ಆಗಿ ವಿಡಿಯೋ ಹಾಕಬೇಕು ಅಂದರೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.